ಈ ಜೇಡಿ ಹತ್ರಕ್ಕೆ ಜನ ಬರ್ತಾರೆ ಹೊರತು ಜೇಡಿ ಯಾರ ಹತ್ರನೂ ಹೋಗೋದಿಲ್ಲ. ಐ ಆಮ್ ರಿಯಲಿ ಸಾರಿ. ನೋಡಿ ಜಯದೇವ್, ಇದರಿಂದ ಇರೋ ಉದ್ದೇಶನ ನೀವು ಅರ್ಥ ಮಾಡ್ಕೋಬೇಕು ಅಂದರೆ ನೀವು ನನ್ನ ಜೊತೆ ಬರಲೇಬೇಕು. ಅದು ಅಲ್ಲದೆ ನಾನಿಲ್ಲಿ ನಿಮಿತ್ತ ಅಷ್ಟೆ. ನಿಮಗೆ ಬೇಲ್ ಕೊಡ್ಸಿರೋದು ಅವರೇನೆ. ಯಾರವರು? ನನ್ನ ಜೊತೆ ಬಂದರೆ ಎಲ್ಲ ಗೊತ್ತಾಗುತ್ತೆ. ಯಾರು ಅಂತ ಹೇಳಿದ್ರೆ ಬರೋದೋ ಬೇಡೋ ಅಂತ ಆಮೇಲೆ ಯೋಚನೆ ಮಾಡ್ತೀನಿ. ನೋಡಿ ಜಯದೇವ್, ನನ್ನ ಮೇಲೆ ನಂಬಿಕೆ ಇಡಿ ಅಂತ ನಾನು ಹೇಳ್ತಾ ಇಲ್ಲ. ಈ ಮೀಟಿಂಗ್ ಆದಮೇಲೆ ನಿಮ್ಮ ಭವಿಷ್ಯ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹೊಸ ದಾರಿ ಕಾಣುತ್ತೆ. ನನ್ನ ಫ್ಯೂಚರ್ ಅವ್ರ ಕೈಲಿ. ರಿಯಲಿ? ಇಷ್ಟು ದಿನ ಈ ಜೇಡಿ ಬೇರೆಯವ್ರ ಹಣೆ ಬರ ಬರೀತಾ ಇದ್ದ. ಆದ್ರೆ ಈ ಜೇಡಿ ಹಣೆ ಬರನೇ ಚೇಂಜ್ ಮಾಡಕ್ಕೆ ಬಂದಿರೋ ಆ ಹೊಸ ಕ್ಯಾಂಡಿಡೇಟ್ ಯಾರಿರ್ಬೋದು? ಇರ್ಲಿ, ಬನ್ನಿ ನೋಡೋಣ. ಬನ್ನಿ, ನಿಮಗೆ ಎಲ್ಲ ಉತ್ತರ ಸಿಗುತ್ತೆ. ಉತ್ತರ ಹುಡ್ಕೋಣ. ಬನ್ನಿ. ಒಂದ್ ನಿಮಿಷ, ನಿಮ್ ಡ್ರೈವರ್ ಹೆಸರು ಗೊತ್ತಾಗ? ನನ್ನ ಡ್ರೈವರ್ ಅಲ್ಲ, ಕ್ಯಾಬ್ ಡ್ರೈವರ್ ರಾಜು. ಕ್ಯಾಬ್ ಡ್ರೈವರ್ ರಾಜು? ಬೀಡ ಅಂಗಡಿ ಹತ್ರ ನಿಲ್ಸಮ್ಮ, ಮರಿಬೇಡ. ಮೇಡಮ್, ಏನು ಹಣೆ ಬರ ಬದಲಾಯಿಸ್ಬಿಡ್ತಾರೆ, ನಿಮಗೆ ಬೇಲ್ ಕೊಡ್ತಿದ್ದಾರೆ, ಅವ್ರನ್ನ ಮೀಟ್ ಮಾಡಿಸ್ತೀನಿ ಅಂತ ಕರ್ಕೊಂಡ್ಬಂದು ಬಿಸ್ತಲ್ಲಿ ಒಣಗಿಸ್ತಾ ಇದೀರಲ್ರಿ. ಸೆಲ್ಲಲ್ಲೇ ತಣ್ಣಗಿದ್ದೆ ನಾನು. ವೆಯ್ಟ್ ಮಾಡಿ, ಮೀಟ್ ಮಾಡಿಸ್ತೀನಿ ಅಂತ ಹೇಳಿದ್ದೀನಲ್ವಾ. ಬರ್ತಾ ಇರ್ಬೋದು ಅನ್ಸುತ್ತೆ. ಇನ್ನೇನ್ ಬರ್ತಾರೆ. ನೋಡಿ, ಬಂದ್ರು ಅವರೇ. ಮಾಮ್, ನನಗ್ ಬೇಲ್ ಕೊಡ್ಸಿದ್ ನೀನೇ ಒಳಗಾಗ್ಸ್ತೀಯ, ನೀನೇ ಹೊರಗೆ ಕರೆಸ್ತೀಯ, ಏನ್ ಆಟ ಆಡ್ತಾ ಇದೀಯಾ? ಇದೆಲ್ಲ ಆಟ ಅಲ್ಲ ಅಜ್ಜಿ, ಅವಶ್ಯಕತೆ. ಶ್ರುತಿ, ಏನ್ ಅವಶ್ಯಕತೆ ಮಾಮ್? ಏನ್ ಮಾತಾಡ್ತಾ ಇದ್ಯಾ? ನಿನ್ನ ಇಲ್ಲಿ ಕರ್ಸ್ಕೊಳ್ಳೋದಿಕ್ಕೆ ನನಗಿದ್ದಿದ್ದು ಇದು ಒಂದೇ ದಾರಿ. ನನ್ನನ್ನು ಏನಕ್ಕೆ ಕರೆಸ್ಬೇಕಿತ್ತು ನೀನು? ಏನ್ ಮಾತಾಡ್ಬೇಕು ನೀನ್ ನನ್ನ ಹತ್ರ? ನಿನ್ನ ಸಂಬಂಧ ಯಾವತ್ತೂ ಮುಗ್ದೋಗಿದೆ ಅಲ್ವಾ? ಸೆಲ್ಗೆ ಹಾಕಿಸ್ತಾ ಇಲ್ವಾ ನನ್ನ ಮಾಡ್ದಿರೋ ತಪ್ಪಿಗೆ? ಆಗಿದ್ಮೇಲೆ ಇವಾಗ ಡ್ರಾಮಾ ಯಾಕೆ ಮಾಡ್ತಾ ಇದ್ಯಾ? ನಿನಗದ ಅರ್ಥನೂ ಆಗಲ್ಲ ಅಜಯ್. ಯಾಕೆಂದ್ರೆ ಇಷ್ಟು ದಿನ ನೀನ್ ನೋಡಿದ್ದು ಅರ್ಧ ಸತ್ಯ ಅಷ್ಟೇ. ಏನ್ ಸತ್ಯ? ಏನ್ ನಡೀತಾ ಇದೆ ಇಲ್ಲಿ? ನನ್ನಿಂದ ಏನ್ ಬೇಕು ನಿನಗೆ? ನಿನ್ನಿಂದ ನನಗೇನು ಬೇಕಾಗಿಲ್ಲ. ಆದ್ರೆ ಸತ್ಯ ಏನು ಅಂತ ನೀನ್ ತಿಳ್ಕೊಳ್ಳೋದು ನನಗ್ ಮುಖ್ಯ. ಯಾವ ಸತ್ಯ? ಏನ್ ಸತ್ಯ? ನಾನು ಯಾವತ್ತು ನನ್ನ ಮಕ್ಕಳ ಪರಾನೇ ಇರ್ತೀನಿ ಜಯ್. ನನಗೆ ಯಾವತ್ತಿದ್ರು ನೀನು ನನ್ನ ಮಗನೇ. ಆ ಮನೇಲಿ ನೀನು ನೋಡ್ತಾ ಇರೋದೆಲ್ಲ ಒಂದು ನಾಟಕ ಅಷ್ಟೇ. ಇವತ್ತು ಈ ಕ್ಷಣ ನೀನೇನು ನೋಡ್ತಾ ಇದೆಯೋ ಅದೇ ರಿಯಾಲಿಟಿ, ಅದೇ ಸತ್ಯ. ಇಷ್ಟು ದಿನ ನೀನು ನೋಡಿದ್ದು ಈ ಶಾಕುಂತಲಾದ ಒಂದು ಮುಖ. ಇನ್ನು ಮುಂದೆ ಶಾಕುಂತಲ ನಿಜವಾದ ಮುಖ ಏನು ಅಂತ ತೋರಿಸ್ತೀನಿ. ಏನ್ ಹೇಳ್ತಾ ಇದೀಯ ಮಾಮ್? ಹೌದು ಜಯ್,
ಒಂದು ವಿಷಯ ಮಾತ್ರ ನೆನ್ಪಿಟ್ಕೋ, ಜಗತ್ತಲ್ಲಿ ಯಾರು ಬೇಕಾದರೂ ಕೈ ಬಿಡ್ಬೋದು. ತಾಯಿ ಆದವಳು ಯಾವತ್ತೂ ತನ್ನ ಮಕ್ಕಳನ್ನ ಮನಸ್ಸಿಂದ ತೆಗೆದುಹಾಕಲ್ಲ. ತನ್ನ ಮಕ್ಕಳ ಕೈ ಯಾವತ್ತೂ ಬಿಡಲ್ಲ. ಮಕ್ಕಳು ತಪ್ಪು ಮಾಡ್ಬೋದು, ಸೋಲ್ಬೋದು, ದಾರಿ ತಪ್ಬೋದು. ಆದರೆ ಒಬ್ಬ ತಾಯಿ ಮನಸ್ಸಲ್ಲಿ ಮಕ್ಕಳು ಯಾವತ್ತೂ ಸೋಲಲ್ಲ. ಅವ್ರು ಯಾವತ್ತಿದ್ರೂ ತನ್ನ ಮಕ್ಕಳು ತನ್ನ ರಕ್ತ ಹಂಚಿ ಹುಟ್ಟಿದವರು ಅಂತ ರಕ್ಷಣೆ ಮಾಡ್ತಾನೆ ಇರ್ತಾಳೆ. ಎಷ್ಟಿದ್ರು ರಕ್ತದ ಜೊತೆ ಹುಟ್ಟಿದ ಸಂಬಂಧ ಅಲ್ವಾ, ಆ ಸಂಬಂಧ ಸಾಯ ತನಕ ಹೋಗಲ್ಲ. ಅವ್ರು ಯಾವತ್ತಿದ್ರೂ ತನ್ನ ಮಕ್ಕಳೇ ತನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋರು ಅಂತ ಕಾಪಾಡ್ತಾನೆ ಇರ್ತಾಳೆ. ಒಂದು ತಾಯಿಗೆ ತನ್ನ ಮಕ್ಕಳ ಮೇಲೆ ಇರೋ ಪ್ರೀತಿ ಅಂಥದ್ದು ಜೈ. ಅವ್ರು ಒಳ್ಳೆಯವರ ಕೆಟ್ಟವರ ಅದ್ಯಾವುದು ಮನ್ಸಿಗೆ ಬರಲ್ಲ. ಅವರನ್ನ ಕಾಪಾಡಬೇಕು ಅನ್ನೋ ಜವಾಬ್ದಾರಿ ಅಷ್ಟೇ ಅವ್ರ ಮನಸ್ಸಲ್ಲಿರೋದು. ಅವ್ರು ಬಿದ್ದರೆ ಕೈ ಹಿಡಿದು ಎತ್ತಬೇಕು, ಅವ್ರು ಕಳೆದೋದ್ರೆ ಹುಡುಕ್ಬೇಕು. ಅದಷ್ಟೇ ತಾಯಿ ಆದವಳ ಕರ್ತವ್ಯ. ಎಷ್ಟೇ ಆದರೂ ರಕ್ತದ ಜೊತೆ ಹುಟ್ಟಿದ ಸಂಬಂಧ ಅಲ್ವಾ, ಅದು ಸಾಯ ತನಕ ಹೋಗಲ್ಲ. ಅದಕ್ಕೆ ಈ ದಿವಾನ್ ಸಾಮ್ರಾಜ್ಯ ನಿನ್ನ ಕೈಯಲ್ಲಿ ಉಳಿಸ್ಕೊಳಕ್ಕಾಗಲ್ಲ ಅಂತ ಗೊತ್ತಾಗಿದ್ದ ತಕ್ಷಣ ನಾನು ನನ್ನ ಆಲೋಚನೆನ ಬದಲಾಯಿಸಿದೆ. ಈ ಮನೆತನನ, ಈ ಕುಟುಂಬನ ಹೇಗೆ ಉಳಿಸೋದು ಅಂತ ಯೋಚನೆ ಮಾಡಿದೆ. ಏನ್ ಮಾತಾಡ್ತಿದ್ಯಮ್ಮ? ಹಂಗಾರೆ ಇಷ್ಟು ದಿನ ನೀನು ಮಾಡಿದ್ದಲ್ಲ, ನಾನು ನೋಡಿದ್ದಲ್ಲ. ಇಷ್ಟು ದಿನ ನೀನು ನೋಡಿದ ಯಾವುದೂ ನಿಜ ಅಲ್ಲ ಜೆ. ಎಲ್ಲ ನಾನು ಆಡಿದ ನಾಟಕ. ನೀನು ನನ್ನ ಮಕ್ಕಳನ್ನ ಏನಾದರೂ ಮಾಡೋ ತನಕ ನಾನು ನೋಡ್ಕೊಂಡು ಸುಮ್ಮನೆ ಕೂತ್ಕೋತೀನಿ ಅಂತ ಅನ್ಕೊಂಡೆ ಗೌತಮ್. ನನ್ನ ಮಕ್ಕಳಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಯಾವ ಕೆಲ್ಸಕ್ಕೆ ಬೇಕಾದರೂ ಕೈ ಹಾಕ್ತೀನಿ. ಅದು ಯಾವತ್ತಿದ್ರೂ ಬದಲಾಗಲ್ಲ. ಇಷ್ಟು ದಿನ ನೀವು ನೋಡಿದ್ದು ಬರೀ ನಾಟಕ. ನಿಜವಾದ ಕತೆ ಇನ್ನು ಮುಂದೆ ಇದೆ.